ಗುಡ್ ಮಾರ್ನಿಂಗ್. ಬೆಳಗ್ಗೆ 9:30. ನಮ್ಮ ನಿಮಿಷ ಇನ್ನೂ ಮಲಗಿದ್ದಾನೆ. ನಾನು ಎದ್ದುಬಿಟ್ಟು ಹೊರಗಡೆ ಒಂದು ಟೀ ಕುಟ್ಕೊಂಡು ಬರೋಣ ಅಂತ ಬಂದೆ. ಹಾಗೆಯೇ ನನ್ನ ಕಾಲು ಫುಲ್ಲು ಹೆಜ್ಜೆ ನೆಡೋಕ್ಕಾಗ್ತಿಲ್ಲ, ಒಂದು ಕಾಲಂತ. ಹೋಗಿ ಯಾವ್ದಾರು ಒಂದು ಪೇನ್ ಕಿಲ್ಲರ್ ಮಾತಾಗಿದ್ರೆ ತಗೊಂಡು ಮಲ್ಕೊಡ್ತೀನಿ. ಮತ್ತೆ ಸಿಕ್ಕಾಪಟ್ಟೆ ಕಾಲು ನೋವಿದೆ. ಒಂದು ಕಾಲಂತೂ ಹೆಜ್ಜೆ ಇಡೋಕ್ಕೆ ಆಗ್ತಿಲ್ಲ, ಒಂದು ಕಾಲು ಪರವಾಗಿಲ್ಲ. ಒಲಿನೇ ಹಚ್ಕೊಂಡಿದ್ದೀನಿ, ಎಲ್ಲಿ ನೋವಿದೆಯೋ ಅಲ್ಲಿ ನೋಡಬೇಕು. ಸಿಕ್ಕಾಪಟ್ಟೆ ನೋವಿದೆ. ಅವನು ಆಲೂ ಫಯಾಸ್ ಪರೋಟ ತೊಗೊಂಡಿದ್ದಾನೆ, ನಾನೊಂದು ಪ್ಲೇನ್ ಪರೋಟ ತೊಗೊಂಡಿದ್ದೀನಿ. ಈಗ ತಿಂಡಿ ಮಾಡ್ತಾ ಇದ್ದೀವಿ. 11:30 ಚೆನ್ನಾಗಿ ನಿದ್ದೆ ಆಯಿತು ಮಾತ್ರ. ಸರಿಯಾದ ಸ್ನಾನ ಏನೂ ಆಗೋದೇ ಭಾಳ ಕಷ್ಟ ಆಗ್ತಿತ್ತು. ಇವತ್ತು ಒಳ್ಳೆ ಫ್ರೆಶಪ್ ಆಗಿ ಇವಾಗ ಋಷಿಕೇಶನ ತ್ರಿವೇಣಿ ಘಾಟಿಗೆ ಗಂಗಾ ಆರತಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಗಂಗಾ ಆರತಿಗೆ ಬಂದೇ ಬಿಟ್ವಿ. ನೋಡಿ ಇಲ್ಲಿ ಗಂಗೆ ಹರಿತಾ ಇದ್ದಾಳೆ. ಹೀಗೆ ಗಂಗಾ ಆರತಿಗೆ ಋಷಿಕೇಶ್ನಲ್ಲಿರುವಂಥ ತ್ರಿವೇಣಿ ಘಾಟಕ್ಕೆ ಬಂದಿದ್ದೀವಿ. ಗಂಗೆಗೆ ಬಂದಿದ್ದೀವಿ. ಈ ಋಷಿಕೇಶನ ಗಂಗೆ ಬಹಳ ವಿಶೇಷ. ಏನಕ್ಕೆ ಅಂತ ಹೇಳಿದ್ರೆ, ಬೇರೆ ಎಲ್ಲ ಕಡೆಗೂ ಗಂಗಾ ಆರತಿ ನಡೆಯುತ್ತೆ, ಹರಿದ್ವಾರ ಇರ್ಬೋದು, ಕಾಶಿ ಆಗ್ಬೋದು. ಆದರೆ ಇಲ್ಲಿನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಗಂಗೆಯ ಉಪನದಿಗಳಾದಂತಹ ಗೋಮತಿ, ಸೋನಿ, ಅದಾದಮೇಲೆ ಆಲ್ಕುಂಡಿ, ಈ ಎಲ್ಲ ನದಿಗಳ ಉಪನದಿಗಳೆಲ್ಲವೂ ಸಂಗಮ ಆಗಿ ಇಲ್ಲಿಂದ ಗಂಗಾ ಆಗಿ ಮುಂದಕ್ಕೆ ಹೋಗೋದು. ಹಿಮಾಲಯದಿಂದ ಎಲ್ಲ ನದಿಗಳು ಹರ್ಕೊಂಡು ಗಂಗೋತ್ರಿಗೆ ಬಂದು ಗಂಗೋತ್ರಿಯಿಂದ ಋಷಿಕೇಶಕ್ಕೆ ಬರುತ್ತೆ. ಹಾಗಾಗಿ ಇದು ಮೊದಲ ಸ್ಥಳ ಆರತಿ ಆಗಲಿಕ್ಕೆ. ಹಾಗಾಗಿ ಋಷಿಕೇಶ ಬಹಳ ವಿಶೇಷವಾದಂತಹ ಸ್ಥಳ. ಇಲ್ಲಿ ಆರತಿ ನಡೆಯುತ್ತೆ ಈಗ 7 ಗಂಟೆಗೆ. ನಾವಿಲ್ಲಿ ಬಂದು ಪ್ರೋಕ್ಷಣೆ ಮಾಡ್ಕೊಂಡಿದ್ದೀವಿ. ಭಾಳ ಚೆನ್ನಾಗಿದೆ, ತುಂಬ ಥಂಡಕ್ಕಿದೆ, ಸಖತ್ತಾಗಿದೆ. ನಿಂತ್ಕೊಂಡು ಗಂಗಾ ಆರತಿಗೆ ಹೋಗಬೇಕು. ಅಲ್ಲಿ ಯಾವ ಶೆಡ್ ಕಾಣ್ತಾ ಇದೆಯೋ ಆ ಶೆಡ್ ಒಳಗೆ ಗಂಗಾ ಆರತಿ ನಡೆಯುತ್ತೆ ಋಷಿಕೇಶದಲ್ಲಿ. ಸೊ ನಾವು ಈಗ ಹೋಗ್ತಾ ಇದ್ದೀವಿ. ಆರತಿ ಶುರು ಆಗಬೇಕು, ಬಂದು ಕೂತ್ಕೊಂಡಿದ್ದೀವಿ ಈಗ. ಋಷಿಕೇಶ ಊರಿಗೆ ಇದು ಭಾಳ ವಿಶೇಷವಾದಂಥ ಪ್ರಾಮುಖ್ಯತೆ ಇದೆ. ಋಷಿಕೇಶ 2 ಹೆಸರಿದೆ ಋಷಿಕೇಶಕ್ಕೆ. ಒಂದು ಋಷಿಕೇಶ, ಒಂದು ಹೃಷಿಕೇಶ. ಇನ್ನು ತುಂಬ ಕನ್ಫ್ಯೂಷನ್ ನಡೀಇದೆ. ಋಷಿಕೇಶ ಏನಕ್ಕೆ ಅಂತ ಹೇಳಿದ್ರೆ, ಸಾಕಷ್ಟು ಜನ ಋಷಿಮುನಿಗಳು ಇಲ್ಲಿದ್ದರು. ಕೇಶ ಅಂದರೆ ಕೂದಲನ್ನು ಹೇಗೆ ಲೆಕ್ಕ ಹಾಕ್ಲಿಕ್ಕಾಗಲ್ವೋ ಅಷ್ಟು ಋಷಿಗಳಿದ್ರು ಇಲ್ಲಿ ಅನ್ನೋದು ಒಂದಾದರೆ, ಇನ್ನೊಂದು ಹೃಷಿಕೇಶ. ಹೃಷಿಕೇಶ ಏನಕ್ಕೆ ಅಂದರೆ, ರಬಿಯಾ ಅನ್ನುವಂತಹ ಒಬ್ಬ ಋಷಿ ತಪಸ್ಸನ್ನು ಮಾಡಿ ಅವನಲ್ಲಿ ಇದ್ದಂಥ ಗೊಂದಲಗಳನ್ನು ದೇವರ ಹತ್ರ ಕೇಳ್ಕೋಬೇಕು ಅಂದಾಗ ಹೃಷಿಕೇಶ ಅನ್ನೋಂತಕ್ಕಂಥ ಒಬ್ಬ ದೇವಮಾನವ ಇಲ್ಲಿ ಬರ್ತಾನೆ. ಆಗ ಅವನು ಬಂದು ಎಲ್ಲವನ್ನು ಉತ್ತರ ನೀಡಿದಾದ್ಮೇಲೆ ಇಲ್ಲಿ ಹೃಷಿಕೇಶ ಅಂತ ಬಂತು ಹೆಸರು ಅನ್ನೋದು ಒಂದು ಗೊಂದಲ ಇದೆ. 2 ಇದೆ, ಋಷಿಕೇಶ 2 ಸರಿ. ಸಾಮಾನ್ಯವಾಗಿ ಈಗ ಬಳಕೆಯಲ್ಲಿರೋದು ಋಷಿಕೇಶ ಅಂತಾನೆ. ಪಾಯಸ ಮತ್ತು ಪುರಿ ಕೊಟ್ಟರು, ತಿಂತಾ ಇದ್ದೀವಿ. ಸಖತ್ತಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವು ಹೇಗೆ ಚುರುಮುರಿ ಮಾಡ್ತಿರೋ ಇವರು ಅದೇ ಥರ ಮಾಡ್ತಿದ್ದಾರೆ. ಎಲ್ಲ ಥರ ಮಿಕ್ಸ್ಚರ್, ಕಡಲೆಕಾಯಿ ಬೀಜ ಎಲ್ಲ ಹಾಕ್ಕೊಂಡು 30, 50, 70ಗೆ ಇದೆ. ನಾವು 50 ರೂಪಾಯಿದು ಬೈಟು ಮಾಡ್ಕೊತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಒಳ್ಳೆ ಖಾರ, ಹುಳಿ, ಉಪ್ಪು ಎಲ್ಲ ಮಿಕ್ಸ್ ಆಗಿದೆ, ಸಖತ್ತಾಗಿದೆ. ತಿನ್ನೋಣ. ನಾವು ಮುಗಿಸ್ಕೊಂಡು ಅಲ್ಲೇ ಚುರುಮುರಿನ ತಿನ್ಕೊಂಡು ಸ್ವಲ್ಪ ಬೇಕಾಗಿದ್ದಂಥ ಒಂದಷ್ಟು ಸಾಮಾನುಗಳು ಮನೆಗೆ ಸ್ವಲ್ಪ ಏನಾದ್ರು ತೊಗೊಂಡೋಗ್ಬೇಕಲ್ಲ. ಬೆಸ್ಟ್ ದೂರ ಬಂದಿದ್ದೀವಿ, ಕಳ್ಳನ ಮಕ್ಕಳ ಏನಾದ್ರು ತಂದಿಲ್ವೇನ್ರೋ ಅಂತ ಅಂತಾರೆ. ಹಾಗಾಗಿ ಅವರು ಸ್ವಲ್ಪ ಏನೇನಾದ್ರು ತೊಗೊಂಡು ಇವಾಗ ಲಕ್ಷ್ಮಣ ಝೂಲಾ ಕಡೆಗೆ ಹೊರಟಿದ್ವಿ. ಇದು ಲಕ್ಷ್ಮಣ ಝೂಲಾದ್ದು ಮಾರ್ಕೆಟ್ ರೋಡು ಸಿಕ್ಕಾಪಟ್ಟೆ ಕನ್ಸಿಸ್ಟೆಂಟ್ ಇದೆ. ಬಟ್ ಇಲ್ಲಿ ನಾವೊಂದು ಬ್ರಿಡ್ಜ್ಗೆ ಹೋಗೋಕ್ಕೋಸ್ಕರ ಹಿಂಗೆ ಹೋಗಬೇಕು. ಮಾರ್ಕೆಟಿಗೆ ಬಂದರೆ ಏನಾದ್ರು ಶಾಪಿಂಗ್ ಮಾಡಬೇಕು ಅಂದರೆ ಮಾಡಿ ಭಯಂಕರ ರೇಟ್ ಹೇಳ್ತಾರೆ. ಅದು ನೀವು ತಲೆ ಎಲ್ಲ ಆಡಿಸ್ಕೊಂಡು ತಗೋತೀನಿ ಅಂತ ಏನಾರು ಇತ್ತು ತಗೋಬೋದು. ಅದೇ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ.
ಆಸ್ಥೆಟಿಕ್ ಐಟಮ್ಸ್ಗಳು ಸಿಗುತ್ತೆ ನಿಮಗೆ ಇಲ್ಲಿ. ತುಂಬ ಒಳ್ಳೆ ಆಸ್ಥೆಟಿಕ್ಸ್ ಐಟಮ್ಸ್ಗಳು ಎಲ್ಲ ಸಿಗುತ್ತೆ. ಬಟ್ ಆದರೆ ಸಿಕ್ಕಾಡ್ರೆ ರೇಟು. ಏನಪ್ಪ ಏನಾರು ತಗೋದ್ಯಪ್ಪ? ನೋಡೋಕ್ಕೆ ಮಾತ್ರ ಚೆಂದ ಇರುತ್ತೆ, ತೊಗೊಳೋಕ್ಕೆ ಸ್ವಲ್ಪ ನಮ್ಮ ಬಜೆಟ್ ಅಂತೂ ಇಲ್ಲ. ಬೇಕಾದ್ರೆ ನಿಮ್ಗೇನಾದ್ರು ಬಜೆಟ್ ಇದ್ದರೆ ಬೇಕಾದ್ರೆ ಬಂದು ತೊಗೋಬೋದು. ಐಟಮ್ಗಳು ನೋಡೋಕ್ಕಂತೂ ಚೆನ್ನಾಗಿದೆ. ಇಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಒಂದು ಒಳ್ಳೆ ಲಾಭ ಏನು ಗೊತ್ತಾ? ಮ್ಯಾಗಿ ಅಂಗಡಿ ಇಟ್ಕೊಬಿಡೋದು. ಎಲ್ಲೋದ್ರೂ ಮ್ಯಾಗಿ ಮ್ಯಾಗಿ ಮ್ಯಾಗಿ. ಏನು ಗೊತ್ತಾ, ಆರಾಮ್ಸೆ 10 ರೂಪಾಯಿ ಮ್ಯಾಗಿ ಪ್ಯಾಕೆಟು 50 ರೂಪಾಯಿ ಮಾರ್ತವ್ರೆ ಗುರು. ಸುಮ್ಮನೆ ನೀರಾಗಿ ಕುದಿಸ್ಬಿಟ್ಕೊಡೋಕ್ಕೆ 50 ರೂಪಾಯಿ. ಇನ್ನೊಂದು ಮಸಾಲ ಮ್ಯಾಗಿ ಸ್ಪೆಷಲ್ ಏನು ಗೊತ್ತಾ? 4 ಸಣ್ಣ ಪೀಸ್ ಈರುಳ್ಳಿ ಉದುರಿಸು, ಚೂರು ಅಚ್ಕಾರದ ಪುಡಿ ಹಾಕ್ಬಿಟ್ಟು ಕೊಡು, 60 ರೂಪಾಯಿ ಮಸಾಲ ಮ್ಯಾಗಿ. ನೋಡಿ ಹೆಂಗಿದೆ ಬಿಸ್ನೆಸ್ಸು. ಎಲ್ಲ ನಿಮಗೆ ಬೇಜಾನ್ ಕೆಫೆಗಳಿವೆ ಇಲ್ಲಿ. ಈ ಲಕ್ಷ್ಮಣ್ ಝೂಲಾ ಹತ್ರ ಬಂದರೆ ಹಾಗೆ ತುಂಬ ಆಸ್ಥೆಟಿಕ್ ಶಾಪ್ಸು, ನಿಮ್ಗೆ ಏನು ಬೇಕೋ ಎಲ್ಲ ಸಿಗುತ್ತೆ. ಬಟ್ ಆದರೆ ಕಾಸು ಮಾತ್ರ ಭಯಂಕರ ಇರುತ್ತೆ. ನೋಡಿ ಮಾಡಿ ತಗೋಬೋದು. ಅವರು ಒಂದು ವಿಡಿಯೋ ನೋಡ್ಬಿಟ್ಟು ಒಂದು ಕೆಫೆ ಕರ್ಕೊಂಡು ಹೋಗ್ತಾರೆ, ಬನ್ನಿ ಅಂತ. ಈ ರೋಡ್ ನೋಡಿದ್ರೇ ಭಯ ಆಯ್ತೈತೆ. ಅದು ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಅಲ್ಲಿ ಏನಾದರೂ ನಮ್ಮ ಬಜೆಟ್ ಮೀರಿ ಹೋಯ್ತು ಅಂದ್ಕೊಳ್ಳಿ, ಅಣ್ಣಂಗಂತೂ ಕಾದಿದ್ದೆ. ಅದು ಹೋಗುತ್ತೆ, ಪಕ್ಕ ಹೋಗುತ್ತೆ ಬಜೆಟ್ ಮೀರಿಯಲ್ಲಿ. ಬಟ್ ಏನು ಮಾಡೋದು, 2000 ಎಷ್ಟು 700 ಕಿಲೋಮೀಟರ್ಸ್ ದೂರದಲ್ಲಿದ್ದೀವಿ ಮನೆಯಿಂದ. 2700 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಹಂಗಂತ ಆರೋಗ್ಯಕರವಾಗಿ ತಿನ್ನಬೇಕು ಅಂತ ಈ ಪಟ್ಟಿ ಕಾಸು ಖರ್ಚು ಮಾಡಿಕೊಂಡು ತಿನ್ಬೇಕಾ? ನನಗೇನೋ ಮೆಲ್ಲಗೆ ಮಾತಾಡ್ಬೇಕಂತೆ, ನಮಗಂತೂ ಬರೋಲ್ಲ. ಅಷ್ಟೊಂದು ಆಸೆಯಿಂದ ಬಂದು ಆ ಬ್ರಿಡ್ಜ್ ಏನೋ ಕ್ಲೋಸ್ ಮಾಡಿಬಿಟ್ಟವ್ರೆ. ಇವಾಗ ಬೇರೆ ಯಾವ್ದಾದ್ರು ಹುಡ್ಕೊಂಡು ಬೇರೆ ಯಾವ್ದಾದ್ರು ಕೆಫೆಗೆ ಹೋಗಬೇಕು. ಸ್ವಲ್ಪ ಅಲ್ಲಿ ಜನ ಜಾಸ್ತಿ ಕೂತಿದ್ರು, ಆ ಕೆಫೆಗೆ ಹೋಗೋಣ ಅಂತ ಅಂದೆ. ಹೋಗೋಣ. ಯಾವುದೋ ಲಕ್ಷ್ಮಣ ಕೆಫೆಗೆ ಬಂದಿದ್ದೀವಿ. ನೋಡೋಣ ಏನು. 3 ದಿನದಿಂದ ಆಲೂ ಪರೋಟ ತಿಂದು ಬೇಜಾರಾಗ್ಬಿಟ್ಟಿತ್ತು. ಇವಾಗ ಬಂದಿರೋ ಪಾಸ್ತಾ ತಿಂತಿದ್ದಾನೆ. ನಮಗೆ ಅನ್ನ ಬೇಕಿತ್ತು, ಅದಕ್ಕೆ ಮೊಸರನ್ನ ಆರ್ಡ್ರ್ ಮಾಡ್ಕೊಬಿಟ್ಟಿದ್ವಿ. ಬಿಟ್ಟು ಬಂದು ಮೊಸರನ್ನ ತಿಂತಾಯಿದ್ದೀನಿ. ಇತ್ತು ನನ್ನಂತೂ ಮೊಸರನ್ನ ನಾನು ಖಾಲಿ ಮಾಡಿದೆ. ನಾನು ತೊಗೊಂಡಿದ್ದವನು ಇವನು ಪಾಸ್ತಾನ ತಿನ್ನೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ವೇಸ್ಟ್ ಮಾಡ್ದ. ಈಗ ಅಂತೂ ಇಂತೂ ಊಟ ಆಯಿತು. ಈಗ ರಾಮ್ ಝೂಲಾಗೆ ಹೋಗ್ತಾ ಇದ್ದೀವಿ. ರಾಮ್ ಝೂಲಾದಲ್ಲಿ ಏನಾದ್ರು ಅಕಸ್ಮಾತ್ ಲೈಟಿಂಗ್ ಆನ್ ಇದ್ದರೆ ಹೋಗಿ ಒಂದೆರಡು ಫೋಟೋ ಗೀಟ ಹೊಡ್ಕೊತೀವಿ. ಆಮೇಲೆ ರೂಮ್ಗೆ ಹೋಗ್ತೀವಿ. ಏನಾರು ಲೈಟ್ ಗೀಟ ಆನ್ ಇಲ್ಲ ಅಂದರೆ ಆರಾಮಾಗಿ ರೂಮ್ಗೆ ಹೋಗ್ತೀವಿ. ಏನೋ ನೋಡೋಕೆ ಹೋದ ಹ್ಯಾಂಡಿಕ್ರಾಫ್ಟ್ ಅಂಗಡಿಗೆ. ರಾಮ್ ಝೂಲಾ ಲಕ್ಷ್ಮಣ್ ಝೂಲಾಯಿಂದ ನಮ್ಗೆ ಯಾವುದೋ ಆಟೋ ಸಿಗದೆ ನಡ್ಕೊ ಬಂದಿದ್ದೀವಿ 3 ಕಿಲೋಮೀಟ್ರು ಇದನ್ನು ನೋಡೋಕ್ಕೋಸ್ಕರ. ಇವಾಗ ರೂಮಿಗೆ ಹೊರಡೋದೆ. ಜೈ